ಮಂಗಳೂರು ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇದೆ. ಯಾವ್ಯಾವ ಭಾಗದಲ್ಲಿ ಮತ್ತೆ ಏನು ಅನಾಹುತ ಆಗಿದೆ ತಿಳ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕಿಶನ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಕಿಶನ್, ಮಂಗಳೂರು ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲೆಲ್ಲಿ ರಜೆ ಘೋಷಣೆ ಆಗಿದೆ, ಮತ್ತೆ ಈಗ ಈ ಏರ್ಪೋರ್ಟ್ ಹಿಂಭಾಗದಲ್ಲಿ ಆದ್ಯಪಾಡಿಯಲ್ಲಿ ತುಂಬಾ ಹಾನಿಯಾಗಿದೆ. ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು ಏರ್ಪೋರ್ಟ್ ಕಡೆ ಗಮನ ಕೊಡ್ತಾರೆ, ನಮ್ಮ ಭಾಗದ ಕಡೆ ಗಮನ ಕೊಟ್ಟಿಲ್ಲ, ಅದರಿಂದ ಸಮಸ್ಯೆ ಆಗಿದೆ ಅಂತ. ಸೊ ಅಧಿಕಾರಿಗಳು ಯಾರಾದ್ರೂ ಅಲರ್ಟ್ ಆಗಿದಾರಾ, ಸ್ಥಳಕ್ಕೆ ಬಂದಿದ್ದಾರೆ ಈಗ ಪರಿಶೀಲನೆ ಮಾಡಕ್ಕೆ? ಶರ್ಮಿತಾ, ಇಡೀ ಜಿಲ್ಲೆಯಲ್ಲಿ ಇವತ್ತು PUC ವರೆಗಿನ ವಿದ್ಯಾರ್ಥಿಗಳಿಗೆ ರಜೆಯನ್ನ ಕೊಟ್ಟಿದ್ದಾರೆ. ನಿರೀಕ್ಷೆಯಂತೆ ಇವತ್ತು ಭಾರಿ ಮಳೆ ಆಗ್ತಾ ಇದೆ. ಇನ್ನು ಸಂಜೆಯಿಂದಲೇ ಎಡೆಬಿಡದೆ ಮಳೆ ಇಡೀ ಜಿಲ್ಲೆಯಲ್ಲಿ ಸುರಿತಾ ಇದೆ. ಮಳೆಗೆ ಅಪಾರ ಪ್ರಮಾಣದ ಹಾನಿ ಕೂಡ ಆಗಿದೆ. ನಾವೀಗ ಅದ್ಯಪ್ಪಾಡಿ ಪ್ರದೇಶದಲ್ಲಿದ್ದೇವೆ. ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂಥದ್ದು. ಆ ಮಲಭಾಗದ ಮೇಲ್ಭಾಗದಲ್ಲಿರುವಂಥದ್ದು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ವಿಮಾನ ನಿಲ್ದಾಣದಲ್ಲಿ ಮಳೆಯಿಂದ ಬಂದಂತಹ ನೀರನ್ನು ಅವರು ಕೆಳಭಾಗಕ್ಕೆ ಬಿಡ್ತಾರೆ. ಇದು ವೈಜ್ಞಾನಿಕವಾಗಿ ಬಿಡೋದಿಲ್ಲ. ಹಾಗಾಗಿ ಏರ್ಪೋರ್ಟ್ ಇಂದ ಬಂದಂತಹ ನೀರು ನೇರವಾಗಿ ಅದ್ಯಪ್ಪಾಡಿಯ ಈ ಕೆಳಭಾಗಕ್ಕೆ ಬರ್ತದೆ. ನಿನ್ನೆ ಸಂಜೆ ಸುಮಾರು 7 ಗಂಟೆ ವೇಳೆಗೆ ಇದೇ ರೀತಿಯ ವಾತಾವರಣ ಆಗಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಕೆಸರು ಮಿಶ್ರಿತ ಮಣ್ಣು ಈ ಭಾಗಕ್ಕೆ ಹರಿದು ಬಂದಿರುವಂಥದ್ದು. ಹಾಗಾಗಿ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಸದ್ಯ ಅದ್ಯಪ್ಪಾಡಿ ಮತ್ತು ಬಜಪೆ ಸಂಪರ್ಕದ ರಸ್ತೆ ಈಗ ಬ್ಲಾಕ್ ಆಗಿರುವಂಥದ್ದು. ಹಾಗಾಗಿ 2 ವೀಲರ್ ವಾಹನ ಅವರು ಸವಾರರು ಮಾತ್ರ ಹೋಗಿರುವಂಥದ್ದು. ಕೆಳಭಾಗದಲ್ಲಿ ಗಮನಿಸಿ ಹೋದ್ರೆ ಕೆಳಗೆ ಉಮಾನತ್ ಸಾಲಿಯಾ ಎಂಬುವರ ಮನೆ ಇದೆ. ಈ ಮೇಲ್ಭಾಗದಲ್ಲಿ ಬಂದಂತಹ ನೀರು ಸಂಪೂರ್ಣವಾಗಿ ಅವರ ಮನೆ ಹತ್ರ ಹೋಗಿರುವಂಥದ್ದು. ಮನೆಯ ಅಂಗಳದಲ್ಲಿ ಸುಮಾರು 2 ಫೀಟ್ ಅಷ್ಟು ಮಣ್ಣು ನಿಂತ್ಕೊಂಡಿರುವಂಥದ್ದು. ಮನೆಯ ತುಳಸಿ ಕಟ್ಟೆ ಆಗಿರುವುದು, ಮನೆಯ ಬೇರೆ ಬೇರೆ ಭಾಗಗಳಿಗೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಈಗಲೂ ಕೂಡ ಅಷ್ಟೇ ಭಾರಿ ಪ್ರಮಾಣದಲ್ಲಿ ಗಾಳಿ ಮಳೆ ಆಗ್ತಾ ಇದೆ. ಇಡೀ ಜಿಲ್ಲೆಯಲ್ಲಿ ಗಾಳಿ ಮಳೆ ಆಗ್ತಾ ಇದೆ. ಈಗ ಹರಿಯುತ್ತಿರುವಂತಹ ನೀರು ಕೂಡ ಉಮರತ್ ಸಾಲಿ ಅವರ ಮನೆಯ ಅಂಗಳದಲ್ಲಿ ಹರಿಯುತ್ತಿರುವಂಥದ್ದು. ಹಾಗಾಗಿ ಇನ್ನೂ ಬೇರೆ ಹಾನಿಯಾಗಬಹುದೆಂಬ ಆತಂಕ ಸದ್ಯಕ್ಕೆ ಅವರಲ್ಲಿ ಇರುವಂಥದ್ದು. ಈ ಭಾಗದಲ್ಲಿ ಗಮನಿಸಿ ಹೋದ್ರೆ ಗಾಳಿ ಮಳೆಗೆ ವಿದ್ಯುತ್ ಕಂಬ ಕೂಡ ಸಂಪೂರ್ಣ ಧರಾಶಯಾಗಿದೆ. ಬೆಳಗ್ಗೆ 8 ಗಂಟೆ ಆದ್ರೂ ಕೂಡ ಇಲ್ಲಿ ತನಕ ಯಾವುದೇ ಒಬ್ಬ ಅಧಿಕಾರಿ ಈ ಸ್ಥಳಕ್ಕೆ ಬಂದಿಲ್ಲ. ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿಲ್ಲ. ಹಾಗಾಗಿ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಳೆದ ಹಲವಾರು ಸಮಯಗಳಿಂದ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡ್ಬೇಕಂತ ಹೇಳಿದ್ರು ಕೂಡ ಯಾವುದೇ ರೀತಿಯಾಗಿ ಕಾಮಗಾರಿ ಆಗ್ತಾ ಇಲ್ಲ. ಹಾಗಾಗಿ ಸ್ಥಳೀಯರು ಇದರ ನೇರವಾದ ಹಾನಿಯನ್ನ, ನಷ್ಟವನ್ನ ಅನುಭವಿಸ್ತಿದ್ದಾರೆ. ಜಿಲ್ಲಾಡಳಿತ ಮತ್ತು ಏರ್ಪೋರ್ಟ್ ಅಥಾರಿಟಿ ಇನ್ನಾದ್ರೂ ಕ್ರಮವನ್ನ ಕೈಗೊಳ್ಳಬೇಕೆಂಬ ಆಗ್ರಹವನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.